ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಯ್ಯೋ ಬಿಡಿ, ನಂಗೆ ಮೆಹಂದಿ ಬೇಡ ಅಂತ ಹೇಳಿದೆ ತಾನೆ. ಮದ್ವೆ ಹೆಣ್ಣು ಮೆಹಂದಿ ಬೇಡ ಅಂತಾಳೆ, ಸುಮ್ನೆ ಹಚ್ಚಿಸ್ಕೊಳೆ. ನೀವ್ ಬೇಕಾದ್ರೆ ಹಾಕ್ಸ್ಕೊಳ್ಳಿ, ನನ್ಗಂತೂ ಅದ್ರ ಸ್ಮೆಲ್ ಕಂಡ್ರೆ ಆಗಲ್ಲ, ವಾಮಿಟ್ ಬಂದಂಗ ಆಗುತ್ತೆ. ಏಯ್ ಸುಮ್ನೆ ಈ ಸಂಪತ್ ಹೋಗೊಂದ್ ಕ್ಲಿಪ್ ಎತ್ಕೊಂಬಾರೋ, ಇವ್ಳು ಮೂಗಿಗೆ ಹಾಕೋಣ. ಸರಿ ಏನೋ ದೊಡ್ಡದೇ ತಗೊಂಡ್ಬರ್ತೀನಿ ಇರು. ಸುಮ್ನೆ ನಿಂತ್ಕೊಳ್ಳೋ. ಅನು, ನಿಂಗ್ ಗೊತ್ತಲ್ವಾ ನಂಗ್ ಚಿಕ್ಕ ವಯಸ್ಸಿಂದನೂ ಮೆಹಂದಿ ಅಂದ್ರೆ ಆಗಲ್ಲ ಅಂತ. ರಮ್ಯಾ, ನನಗ್ ಗೊತ್ತು, ಆದ್ರೆ ನಿನ್ ಫಂಕ್ಷನ್ ಅಲ್ವಾ, ನೀನ್ ಹಾಕಿಸ್ಕೊಳ್ಳಬೇಕು. ಸುಮ್ ಕೂತ್ಕೋ. ಅನು, ಇವಳೊಂಥರ ಹಳೆ ಕಾಲದ ಪಾರ್ಟಿ ಇದ್ದಂಗೆ, ಎಲ್ಲದಕ್ಕೂ ನೋ ನೋ ಅಂತಾಳೆ. ನಾಳೆ ಎಂಗೇಜ್ಮೆಂಟ್ ಅಂದ್ರೆ ಹುಡುಗಿರು ಹೇಗಿರ್ತಾರೆ ಗೊತ್ತಾ? ನೀ ಸುಮ್ನೆ ನಿಂತ್ಕೋ, ಏನೋ 10 ಮದ್ವೆ ಆಗಿರೋ ತರ ಆಡ್ಬೇಡ, ಬೇಕಿದ್ರೆ ನೀನೇ ಹಾಕಿಸ್ಕೋ. ರಮ್ಯಾ, ನೀನ್ ಯಾಕೆ ಮೆಹಂದಿ ಬೇಡ ಅಂತಿದ್ಯಾ ಅಂತ ನನಗ್ ಗೊತ್ತು. ಯಾಕಂಟಿ? ಯಾಕೆ ಅಂದ್ರೆ ಅವಳು ಅವ್ರ ಹುಡುಗನ್ ಜೊತೆ ಮೆಸೇಜ್ ಮಾಡಕ್ ಆಗಲ್ವಲ್ಲ, ಅದಕ್ಕೆ. ಓ ಹೌದಾ ಆಂಟಿ, ರಮ್ಯಾ ಅಷ್ಟೊಂದು ಮೊಬೈಲಲ್ಲಿ ಚಾಟಿಂಗ್ ಮಾಡ್ತಾಳಾ? ಅಯ್ಯೋ, ನೀವು ಅವಳನ್ನ ಬರೀ ಹೊರಗಡೆ ನೋಡಿದೀರಾ ಅಷ್ಟೇ, ಮನೆಯಲ್ಲೂ ಅಷ್ಟೇ 3 ಹೊತ್ತು ಫೋನು 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 ಅಂತ ಫೋನ್ ಇಟ್ಕೊಂಡೇ ಇರ್ತಾಳೆ. ಕರೆಕ್ಟ್ ಆಂಟಿ, ನಾನ್ ನಿಮಗ್ ಸಪೋರ್ಟ್ ಮಾಡ್ತೀನಿ. ಇವಳು ಮೆಸೇಜ್ ಮಾಡೋದಕ್ಕಾಗಲ್ಲ ಅಂತಾನೆ ಮೆಹಂದಿ ಹಾಕ್ಸ್ಕೊಳಲ್ಲ ಅಂತ ನಾಟಕ ಮಾಡ್ತಿದ್ದಾಳೆ. ಅಯ್ಯೋ, ಎಲ್ರು ನನ್ ವಿರುದ್ಧವಾಗೇ ಇದ್ದೀರಲ್ಲ. ಹಲೋ ಮೇಡಮ್, ವಿರುದ್ಧ ಏನಿಲ್ಲ, ಎಲ್ರು ನಿಜಾನೇ ಹೇಳ್ತಾ ಇದ್ದಾರೆ. ನೀನ್ ಫೋನಲ್ಲಿ ಹುಡುಗನ್ ಜೊತೆ ಹರಟೆ ಹೊಡಿಯೋದನ್ನ ನಾನೇ ನೋಡಿದೀನಿ. ಕುತ್ಕೋ ಸುಮ್ನೆ. ಹಿಂಗೆಲ್ಲ ಹೇಳ್ಬೇಡಾನು, ನಾನ್ ನಿನ್ಗೋಸ್ಕರ ಹುಡುಗನ ಬಿಡಕ್ಕೂ ರೆಡಿ ಇದ್ದೀನಿ. ಏನಂತ ಮಾತಾಡ್ತಿದ್ದೆ? ಅಪ್ಶಕ್ನ ಬಿಡ್ತು ಅಂತ ಹೇಳೆ. ರಮ್ಯಾ, ಯಾಕೆ? ಅನು, ಸರಿ, ಇದನ್ನ ಸೀರಿಯಸ್ ಮಾಡೋದ್ ಬೇಡ, ನಾ ಸುಮ್ನೆ ತಮಾಷೆಗೆ ಹೇಳ್ದೆ. ಅಯ್ಯೋ ಆಂಟಿ ಬಿಡಿ, ರಮ್ಯನ್ ಮಾತು ಯಾಕೆ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ತೀರಾ? ಆಂಟಿ ನೀವು ಬನ್ನಿ, ಇಬ್ರಿಗೂ ಸೇರಿಸಿ ಒಟ್ಟಿಗೆ ಮೆಹಂದಿ ಹಾಕ್ತೀನಿ. ಅಯ್ಯೋ, ನನ್ನನ್ನು ಬಿಟ್ಬಿಡಿ, ನನಗೆ ಒಳಗೆ 1000 ಕೆಲಸ ಇದೆ, ನಾನು ಬರ್ತೀನಿ. ರಮ್ಯಾ, ಸ್ವಲ್ಪ ನೋಡ್ಕೊಂಡ್ ಮಾತಾಡು. ಹೌದು, ಅದೇನೋ ಹೇಳ್ಬೇಕು ಅಂದಲ್ಲ, ಏನು? ಆಮೇಲೆ ಹೇಳ್ತೀನಿ. ಓ ಏನೇ ರಮ್ಯಾ, ಏನೋ ಹುಡುಗನ ಬಗ್ಗೆ ಗುಟ್ಟು ಅಂತ ಅನ್ಸುತ್ತೆ, ಏನಂತ ನಮಗೂ ಹೇಳೆ. ರಮ್ಯಾ ಗುಟ್ಟು. ಅಯ್ಯೋ ಏನೂ ಇಲ್ಲ, ಮೆಹಂದಿ ಹಾಕಕ್ತಾನೆ ಕರ್ಕೊಂಡ್ ಬಂದ್ರಿ, ಬನ್ನಿ ಹಾಕಿ. ಕೆಂಪದಷ್ಟು ಪ್ರೀತಿ ಜಾಸ್ತಿ ಅಂತೆ ರಮ್ಯಾ, ಭದ್ರವಾಗಿ ನೋಡ್ಕೋ. ಹೊಡ್ಕೊಂಡಿದ್ ಸಾಕು, ಸುಮ್ನೆ ಇರ್ರೆ. ಖಂಡಿತ ಏನೋ ಪ್ಲ್ಯಾನ್ ಮಾಡಿಕೊಂಡೇ ಇಲ್ಲಿಗೆ ಬಂದಿದ್ದಾನೆ. ಅವನಿಂದ ಅನು ಅವ್ರಿಗೇನೋ ಅಪಾಯ ಕಾದಿರೋ ಹಾಗಿದೆ. ಇಲ್ಲ, ಹಾಗಾಗಕ್ಕೆ ಬಿಡಬಾರ್ದು. ಇಷ್ಟು ತನಕ ಒಟ್ವಟ ಅಂದಿದ್ದು ಸಾಕು, ಕಿವಿಗೆ ಇಂಪಾಗಂಗೆ ಒಂದು ಸಾಂಗಾದ್ರು ಹೇಳ. ನಿಮಗೆ ಕಿವಿಗೆ ಇಂಪಾಗಿ ಏನಾದ್ರು ಬೇಕು ಅಂದ್ರೆ ನಾವೆಲ್ಲರೂ ಜಗಳ ಸ್ಟಾರ್ಟ್ ಮಾಡ್ಬೇಕಷ್ಟೇ. ಜಗಳ ಯಾಕೆ, ಎಲ್ಲರೂ ಸರಿ ಅಂತ್ಯಾಕ್ಷರಿ ಹಾಡೋಣ. ಅಂತ್ಯಕ್ಷರನ ಹಂಗಂದ್ರೆ ನಾನೇ ಫಸ್ಟ್ ಆಡ್ತೀನಿ. ಖರಾಬು ಬಾಸು, ಖರಾಬು ಖರಾಬು ಬಾಸು, ಖರಾಬು. ಏ ಸಂಪತ್, ಸುಮ್ನಿರೋ, ಹಾಡು ಹೇಳೋದ್ರೆ ಆವಾಜ್ ಆಗ್ತಿದ್ಯಲ್ಲೋ. ಇದು ಹಾಡಲ್ವಾ? ನಿಮಗೆ ಗೊತ್ತಿಲ್ಲ, ಸುಮ್ಮನೆ. ಆಹಾ, ಏನ್ ಹಾಡು ಹೇಳ್ತಿರೋ ಈಗಿನ ಕಾಲದ ಹುಡುಗರು, ನಮ್ಗಂತೂ ಇಷ್ಟ ಆಗಲ್ಲಪ್ಪ. ಸುಮ್ನೆ ಇರು ನೀನು. ರಮ್ಯಾ, ನಿನ್ ಮದ್ವೆ ಆಗ್ತಿರೋ ಹುಡುಗನ ಹೆಸರೇನೆ? ಯಾಕೆ? ಹಾಗೆಲ್ಲ ಮದ್ವೆ ಆಗೋ ಹುಡುಗನ ಹೆಸರು ಹೇಳಲ್ಲ ನಮ್ಮ ಹುಡುಗಿ, ಅಲ್ವೇನೆ ರಮ್ಯಾ? ಹಾಗೇನೂ ಇಲ್ಲ, ಅವ್ರ ಹೆಸರು ಕರುಣಾಕರ್ ಅಂತ, ನಾನ್ ಕರಣ್ ಅಂತ ಕರಿತೀನಿ. ಕರಣ್? ಓಹೋ, ಈಗಲೇ ಎಷ್ಟು ಸ್ವೀಟಾಗಿ ಕರೆಯಕ್ ಶುರು ಮಾಡಿದಾಳೆ ನಮ್ಮ ಹುಡುಗಿ. ಅಯ್ಯೋ, ಮೆಹಂದಿ ಹಾಗಾದ್ರೆ ಕ ಅಕ್ಷರದಿಂದಾನೇ ಮೊದಲು ಶುರು ಮಾಡೋಣ. ಹಾಗಾದ್ರೆ ರಮ್ಯಾನೇ ಶುರು ಮಾಡ್ಲಿ ಕ ಅಕ್ಷರದಿಂದ. ರಮ್ಯಾ ನೀನೇ ಹೇಳ. ಇಲ್ಲಪ್ಪ, ನಂಗೆ ಹಾಡೆಲ್ಲ ಹೇಳಕ್ ಬರಲ್ಲ, ನಿಮ್ ರಗ್ಲೆ ಬೇಗ ಮುಗಿದ್ರೆ ಸಾಕಾಗಿದೆ ನಂಗೆ. ಸರಿ ಅನು, ನೀನೇ ಒಂದು ಹಾಡಾಡು. ಅಯ್ಯೋ ಆಂಟಿ, ನನಗೂ ಹಾಡ್ಗೂ ದೂರ. ಅಯ್ಯೋ, ಯಾರಾದ್ರೂ ಒಬ್ರು ಶುರು ಮಾಡಿ. ಕ ಅಕ್ಷರದಿಂದ ಯಾವ ಹಾಡಿದ್ಯಾ?
ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಸೂಪರ್ ಆಗಿ ಹಾಡ್ತೀರಾ ಸರ್, ನೀವೇ ಹಾಡಿ. ಹಾಡು ನಾನಾ? ಹಾ ಸರ್, ಹಾಡಿ ಪ್ಲೀಸ್, ಹಾಡಿ. ಹಾಡಿ ಸರ್, ಹಾಡಿ ಸರ್. ಅಯ್ಯೋ ಏನಾಗಲ್ಲ, ಹಾಡಿ ಸರ್. ಆಡಿ ಸರ್, ಆಡಿ ಆಡಿ ಹಾಡಿ ಸರ್, ಹಾಡಿ. ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಹಾಡು ಹೇಳಿದಂತೆ ಒಂದು ಹೆಣ್ಣಿನ ಓ ನೊಂದ ವಿರಹ ಗೀತೆ. ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ. ವಾವ್, ಸಂಜು ಅವ್ರು ಬಂದು ಅಲ್ಲಿ ಸಂಜು ಅವ್ರು ಆಡಿದ ಹಾಡನ್ನೇ ಆಡ್ಬಿಟ್ರು. ಸಂಜು ಹಾಡ? ಹಾ, ಗೀತಾ ಪಿಕ್ಚರ್ ಅಲ್ಲಿ ಶಂಕರಣ್ಣ ಅವ್ರ ಹೆಸರು ಸಂಜುನೇ ತಾನೆ, ಅದಕ್ಕೆ ಹೇಳ್ದೆ. ಓ ಸೂಪರ್. ಹಾಗಾದ್ರೆ ನೀವು ನಮ್ ಪಾರ್ಟಿ ಬನ್ನಿ 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 ಬನ್ನಿ. ಅರೆ, ಈ ಪಾರ್ಟಿ ಯಾವಾಗಾಯ್ತು? ಈಗಷ್ಟೇ ಹಾಡ್ ಶುರು ಮಾಡಿದ್ರಲ್ಲ. ಇವಾಗ ಆಯ್ತಲ್ಲ. ಓ, ಅವ್ರನ್ನ ನಿಮ್ ಗ್ರೂಪಿಗೆ ಸೇರಿಸ್ಕೊತೀರಾ? ಹಾಗಾದ್ರೆ ನಾನು ಒಂದು ಗ್ರೂಪ್ ಮಾಡ್ತೀನಿ. ನಮ್ ಗ್ರೂಪ್ ಅಲ್ಲಿ ನಾನು, ರಮ್ಯಾ, ಅನು. ಈ ಸಂಪತ್, ಈಗ ಅದಕ್ಕೆಲ್ಲ ಟೈಮ್ ಇಲ್ಲ. ಅವ್ರು ಹೊರಡ್ಬೇಕು, ಅವ್ರಿಗೆ ಆಲ್ರೆಡಿ ಲೇಟ್ ಆಗಿದೆ. ಹೊರಡದ? ಎಂಗೇಜ್ಮೆಂಟ್ಗೆ ಇರಲ್ವಾ ನೀವು? ಇರ್ತೀನಿ. ನಾನು ಎಂಗೇಜ್ಮೆಂಟ್ ಮುಗಿಸ್ಕೊಂಡೆ ಹೋಗೋದು. ನೀವ್ ಹೊರಡಲ್ವಾ? ಅನು, ಇರ್ತೀನಿ ಅನ್ನೋರ್ನ ಓಡಿಸ್ತಿದ್ಯಲ್ಲ. ನಿಮ್ಮ ಫ್ರೆಂಡ್ ಅಷ್ಟೆಲ್ಲ ಕರೆದಿದ್ದಾರೆ, ಅವ್ರ ಸಂತೋಷದಲ್ಲಿ ಪಾಲ್ಗೊಳ್ಳೋದು ನನಗೂ ಖುಷಿನೇ. ನಾನು ಎಂಗೇಜ್ಮೆಂಟ್ ಮುಗಿಸ್ಕೊಂಡೆ ಹೋಗೋದು. ಥ್ಯಾಂಕ್ ಯು ಸರ್. ಸರ್, ಇವಾಗ ನೀವು ಹೋಗ್ತೀವಿ ಅಂದ್ರೆ ನಾವು ಹೋಗಕ್ ಬಿಡೋದಿಲ್ಲ. ಎಲ್ಲಿಗೆ ಬಿಟ್ರಿ? ವಿರಹ ಗೀತೆ. ಅನು, ನಿಮ್ ಪಾರ್ಟಿಗೆ ತಾಯಿಂದ ತಾ ತೀತು ಹಾಡಿ ಹಾಡಿ. ಶುರು ಮಾಡಿ ಬೇಗ. ಸಂಪತ್, ನಮ್ ಟೀಮ್ ಕ್ಯಾಪ್ಟನ್ ನೀನೆ, ಹೇಳು. ಡಾಕ್ಟರ್ ಹತ್ರ ಮಾತಾಡ್ಕೊಂಡು ಬಂದೆ ಅಮ್ಮ. ಅವ್ರ ಹತ್ರ ಮಾತಾಡ್ಬೇಕಾದ್ರೆ ನನಗೆ ಎಲ್ಲರ ಮೇಲೂ ಕೋಪ ಬಂತು. ಟು ಬಿ ರಿಯಲಿ ಆನೆಸ್ಟ್, ವಿಶ್ವ ವಿಚಾರದಲ್ಲಿ ಯಾರು ಗಮನ ಕೊಡ್ತಿಲ್ವಲ್ಲ ಅಂತ ಅಪ್ಸೆಟ್ ಆದೆ. ಬಟ್ ದೆನ್ ಐ ರಿಯಲೈಸ್ ಇಟ್ಸ್ ಮೈ ಡ್ಯೂಟಿ. ಅದು ನನ್ನ ಜವಾಬ್ದಾರಿ. ನಾನೇ ಅದನ್ನ ಮಾಡಬೇಕಾಗಿತ್ತು. ತಪ್ಪು ನಂದೇ. ಅಂಥದ್ದೇನಾಯ್ತು ಆರಾಧನಾ? ಇಸ್ ಎವ್ರಿಥಿಂಗ್ ಇಸ್ ಫೈನ್? ನೋ ಮಾನ್ಸಿ, ನಥಿಂಗ್ ಇಸ್ ಓಕೆ. ಇಲ್ಲಿ ಟ್ರೀಟ್ಮೆಂಟ್ ಅನ್ನೋ ನೆಪದಲ್ಲಿ ನನ್ನ ಗಂಡನ್ನ ಇಲ್ಲೇ ಉಳಿಸ್ಕೊಂಡಿದ್ದೀರಾ. ಆದ್ರೆ ಯಾವ ಟ್ರೀಟ್ಮೆಂಟು ಆಗ್ತಿಲ್ಲ. ಆರಾಧನಾ, ಏನ್ ಹೇಳ್ತಿದ್ಯಮ್ಮ? ಹೌದಮ್ಮ, ವಿಶ್ವಾಸ್ ನೀಟಾಗಿ ಟ್ರೀಟ್ಮೆಂಟ್ ಅಟೆಂಡ್ ಮಾಡ್ತಾ ಇಲ್ಲ.
ಡಾಕ್ಟರ್ಗೂ ಹೋಪ್ಸ್ ಇಲ್ಲ. ನನ್ಗ್ಯಾಕೋ ವಿಶ್ವಾಸ್ಗೆ ಇಲ್ಲೇ ಇದ್ಬಿಡೋ ಆಸೆ ಇದೆ ಅನ್ಸತ್ತೆ. ಅದಕ್ಕೆ ಹೀಗ್ ಮಾಡ್ತಿದ್ದಾನೆ. ಇಲ್ಲ, ನಾನು ಆ ರೀತಿ ಆಗೋಕ್ಕೆ ಬಿಡೋದಿಲ್ಲ. ಅಲ್ಲ ಆರಾಧನಾ, ಅವಂಗ ಹ್ಯಾಂಗ್ ಬೇಕೋ ಹಂಗ ಬಿಡೋದೇ ಸರಿ. ನಾವು ಅವಂಗ ಒತ್ತಾಯ ಮಾಡೋದು. ಅತ್ತೆ, ಇದು ಒತ್ತಾಯ ಅಲ್ಲ. ಯಾವ್ದು ಸರಿನೋ ಅದನ್ನೇ ಮಾಡ್ಬೇಕು ಅಲ್ವಾ? ಇಲ್ಲೇ ಹೇಗೆ ಉಳ್ಕೊಳಕ್ಕಾಗತ್ತೆ ಅತ್ತೆ? ಹೀಗೆ ಇರಕ್ಕಾಗತ್ತಾ? ಶಾರದಮ್ಮ ಹೇಳ್ತಿದಾರಲ್ಲ ಅವ್ರಿಗೇನು ತೊಂದರೆ ಇಲ್ಲ ಅಂತ. ಬಟ್ ಅದಕ್ಕೆ ಅಂತ ಎಷ್ಟು ದಿನ ಇಲ್ಲೇ ಇರೋದಕ್ಕೆ ಸಾಧ್ಯ? ನಿಮ್ ಸೊಸೆ ಹೇಳ್ತಿರೋದು ಸರಿನೇ ಇದೆ ಅಲ್ವಾ? ವಾಟ್ ಎಕ್ಸಾಕ್ಟ್ಲಿ. ನಾನು ಇಲ್ಲಿಗೆ ಬಂದಿದ್ದು ಅನು ಅವ್ರ ಪ್ರಾಮಿಸ್ನ ನಂಬಿ. ಆದ್ರೆ ಅನು ಅವರೇ ಇಲ್ಲಿಲ್ಲ. ಫ್ರೆಂಡ್ ಎಂಗೇಜ್ಮೆಂಟ್ ಅಂತ ಹೋಗಿದ್ದಾರೆ. ಅದನ್ನ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಆದ್ರೆ ನನ್ನ ಗಂಡ ಎಲ್ಲಿ? ಅವನು ನನ್ನ ಅವಾಯ್ಡ್ ಮಾಡ್ತಾ ಇದ್ದಾನೆ. ಸೊ ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ನಾನು ನನ್ನ ಗಂಡನ್ನ ಕರ್ಕೊಂಡು ಹೋಗೇ ಹೋಗ್ತೀನಿ. ಈ ವಿಷಯದಲ್ಲಿ ನನಗೆ ಯಾರು ಒಪ್ಪಿಗೆನೂ ಬೇಕಾಗಿಲ್ಲ, ಸಲಹೆನೂ ಬೇಕಾಗಿಲ್ಲ. ಅಯ್ಯೋ ಆರಾಧನಾ, ಪ್ಲೀಸ್ ಅತ್ತೆ, ಈ ವಿಷಯದಲ್ಲಿ ನನ್ನನ್ನ ತಡಿಬೇಡಿ. ವಿಷು ವಾಪಸ್ ಬರ್ತಿದ್ದ ಹಾಗೆ ನಾನು ಅವನನ್ನ ಕರ್ಕೊಂಡು ಹೊರಡ್ತೀನಿ. ಸಂಪತ್, ಬೇಗ ಹಾಡ್ಬೇಕು, ಇಲ್ಲಾಂದ್ರೆ ಸೋತ್ರಿ ಅಂತ ಲೆಕ್ಕ. ನಮ್ ಪಾರ್ಟಿಗೆ ಒಂದ್ ಪಾಯಿಂಟ್ಸ್ ಇರತ್ತೆ. ಆ ಸಂಪತ್, ಬೇಗ ಬೇಗ ಹಾಡೋ. ತಂಗಿ ನಿನ್ನ ನಗುವಲೊಂದು ಪುಟ್ಟ ನಗುವಿದೆ, ಆ ನಗುವಿ ಸಂಪತ್, ಒಳ್ಳೆ ಹಾಡು ಕಣೋ. ಆದ್ರೆ ನೀನ್ ಹಾಡಿದ್ ಯಾರ್ಗೆ? ಇನ್ಯಾರಿಗೆ? ಅನುಗೆ. ಅನ್ನನ್ ತಂಗಿ ಮಾಡ್ಕೊಂಡ್ಬಿಟ್ಟಿಯಲ್ಲೋ. ಇಲ್ಲ ಇಲ್ಲ ಇಲ್ಲ, ಏನ್ಲಾ ಸಂಪತ್ತು, ಆಕ್ಟ್ರಿಕ್ ಹೀರೋ ಶಿವಣ್ಣ ಆಗ್ಬಿಟ್ಟಿದ್ಯಾ? ಇಲ್ಲ ಇಲ್ಲ ಇಲ್ಲ. ಅರೆ, ಸುಬ್ಬ ಅಂಕಲ್ ಬಂದ್ರ? ಇನ್ನೂ ಸೂಪರ್ ಆಗಿರುತ್ತೆ ಈಗ. ಸುಬ್ಬಣ್ಣ ಒಬ್ಬರೇ ಬಂದ್ರೆ ಸಾಲದು, ಜೊತೆಲಿ ಪುಷ್ಪಕನು ಬರ್ಬೇಕು. ಎಲ್ಲಿ ಸುಬ್ಬಣ್ಣ ಪುಷ್ಪಕ? ಸಿದ್ದಣ್ಣ, ಈಗ ನೀವೆಲ್ಲ ಕುಡಿಲಿ ಅಂತ ಟೀ ಮಾಡಿ ಕೊಟ್ ಕಳ್ಸವಳೆ. ನೀನು ಅಂತಾಕ್ಷರಿ ಆಡಕ್ ಬಾ ಅಂದ್ರೆ ಟೀ ತಪ್ಲೆನೆ ತಗೊಂಡ್ ಮೊಕ್ಕಕ್ಕೆ ಪಾಯ ಹಿಡಿದು ತೊಡ್ಬಿಡ್ತಾಳೆ. ಗಾನ ಗಂಧರ್ವ, ಆಡಿ ಆಡಿ ಗಂಟ್ಲು ಕಟ್ಸ್ಕೊಬಿಡ್ತೀಯಾ? ಶುಂಠಿ ಟೀ ಕುಡಿ ಸರಿ ಹೋಯ್ತದೆ. ಹೌದು, ಥ್ಯಾಂಕ್ ಯು. ಮಾಡ್ಕೈತಿದ್ರೆ ಚೆನ್ನಾಗಿರೋದು. ನಿನ್ ಹೆಂಡತಿ ಬತ್ತಾಳಲ್ಲ, ಮಾಡಿಸ್ಕೊಂಡ್ ಕುಡಿ. ಮುಂದಿನ ಹಾಡು ಯಾವ ಅಕ್ಷರದಿಂದ? ಇವಾಗ ದ ಅಕ್ಷರ ನಿಮ್ಗೆ. ಹೌದು, ನಾನ್ ಯಾವ ಟೀಮು? ನನ್ನ ಹೊಸ ಫ್ರೆಂಡು ಸಂಜು ಟೀಮ್ ಕೊಟ್ಟ ಬಿಡ್ತೀನಿ. ಏನಪ್ಪ ಸಂಜು, ಓಕೆನಾ? ಬನ್ನಿ ಸಾಹೇಬ್ರೆ, ನಿಮ್ಗಿಲ್ದೇ ಇರೋ ಜಾಗನ ಬಂದ್ರೆ ಸಾಲದು ಸುಬ್ಬಣ್ಣ, ಹಾಡು ಹಾಡ್ಬೇಕು. ಯಾವ ಅಕ್ಷರ? ದಾ 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 ದಾ. ಧರಣಿ ಮಂಡಳ ಮಧ್ಯದೊಳಗೆ ದರೆಯುತ್ತಿಹ ಕಾಳಿ. ಯಾಕ್ರಮ ಈ ಹಾಡು ಬೋರು. ಯಾವ್ದಾರು ಜೋಶ್ ಬರೋ ಹಾಡು ಹೇಳಿ. ಅಯ್ಯೋ ನಿಮ್ಮ ಒಳ್ಳೆ ಸಾಹಿತ್ಯಕ್ಕಿಂತ ನಿಮ್ಗೆ ಆ ಜಿಂಚಕ್ ಜಿಂಚಕ್ ಆಡಬೇಕು. ಅಪ್ಪ, ನೀವ್ ಹಾಡಿ ಅಪ್ಪ. ಇವರೆಲ್ಲ ಏನಾದ್ರೂ ಅನ್ಕೊಳ್ಳಿ, ನಿಮ್ ಹಾಡ್ ಕೇಳೋದಕ್ಕೆ ನಾನ್ ಯಾವಾಗ್ಲೂ ರೆಡಿ. ನನ್ ಬಂಗಾರ ಹೇಳಿದ್ಮೇಲೆ ಮುಗೀತು. ಕೇಳಿ ಕೇಳಿ, ಈಗ ಅಣ್ಣವ್ರ ಸಾಂಗ್ ಹೇಳ್ತೀನಿ.
ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ ನೆಮ್ಮದಿಗೆ ಭಂಗವಿಲ್ಲ ಎಮ್ಮೆ ನಿನಗೆ ಸಾಟಿ ಇಲ್ಲ ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ ಅರೆ ಹೊಯ್ ಅರೆ ಹೊಯ್ ಅರೆ ಹೊಯ್ ಅರೆ ಹೊಯ್ ಸೂಪರ್ ಸುಬ್ಬಣ್ಣ ಸೂಪರ್. ಒಳಗಿರೋನು ಯಾಕೆ ಹೊರಗೆ ಬರ್ತಿಲ್ಲ? ಒಳಗೆ ಏನು ಮಾಡ್ತಾ ಇದ್ದಾನೆ? ಆರ್ಯ ನನ್ನ ಕಣ್ಮುಂದೆನೇ ಇದ್ದ. ನಾನೇ ಸ್ವಲ್ಪ ಕೇರ್ಲೆಸ್ ಆಗಿದ್ಬಿಟ್ಟೆ. ಅವತ್ತು ಅವನು ಆಸ್ಪತ್ರೆಯಲ್ಲಿ ಆರ್ಯನ ಫೋನ್ ನಂಬರ್ ಹೇಳಿದಾಗಲೇ ನನಗೆ ಯಾಕೆ ಹೊಳಿಲಿಲ್ಲ? ನಿಮ್ಮ ಹತ್ರ ನನ್ನ ನಂಬರ್ ಇದೆಯಾ? ಇಲ್ಲ, ನೋಟ್ ಮಾಡ್ಕೊ. ಬೆಳಕಲ್ಲಿ ಸುಣ್ಣ ಕಾಣಲ್ಲ, ಕತ್ತಲ್ಲಿ ಚಿನ್ನ ಕಾಣಲ್ಲ ಅಂತಾರಲ್ಲ, ಹಾಗೆ ನನ್ನ ಆರಿನ ಗುರ್ಸೋಕ್ಕೆ ಭಾಳ ಸಮಯ ತಗೊಂಡ್ಬಿಟ್ಟೆ ನಾನು. ಬಟ್ ಓಕೆ, ಈಗಲೂ ಸಮಯ ಏನು ಮಿಂಚಿಲ್ಲ. ಆರ್ಯನ ನನ್ನ ಕಡೆಗೆ ಹೇಳ್ಕೊತೀನಿ. ಹಲೋ, ಹಾಂ, ಮಗನ ಎಂಗೇಜ್ಮೆಂಟ್ ತಾನೆ? ಬರ್ತೀನಿ, ಖಂಡಿತ ಬರ್ತೀನಿ. ಅಲ್ಲಮ್ಮ, ಅವ್ರು ಸಂಜು ಬ್ರದರ್ನ ಕರ್ಕೊಂಡು ಹೋಗ್ತೀನಿ ಅಂತಿದ್ದಾರಲ್ಲ, ನೀವೇನು ಹೇಳ್ತಾನೆ ಅಲ್ಲ? ಅವ್ರೇನು ಹೇಳ್ತಾರೆ ಹರ್ಷ? ಆರಾಧನಾ ವಿರುದ್ಧ ಮಾತಾಡೋದಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ. ಕೂಲ್ ಮಾತಾಡ್ತಿರೋದ್ರಲ್ಲೂ ನ್ಯಾಯನೇ ಇದೆ. ಹರ್ಷ, ಟೆಲ್ ಮಿ ಒನ್ ಥಿಂಗ್, ನೀನು ಯಾಕೆ ಇಷ್ಟು ಸ್ಯಾಡ್ ಆಗಿದ್ಯಾ? ಅವ್ರೇನೋ ನಿನ್ನ ರಿಯಲ್ ಬ್ರದರ್ ಅನ್ನೋ ಹಾಗೆ. ಅದೇನೋ ಗೊತ್ತಿಲ್ಲ ಮಾನ್ಸಿ, ಅವರು ನನ್ನ ನಿಜವಾದ ಬ್ರದರೇ ಅನ್ಸೋ ಶುರು ಆಗ್ಬಿಟ್ಟಿದೆ. ಐ ಕಾಂಟ್ ಎಕ್ಸ್ಪ್ಲೇನ್. ಬಟ್ ನಾವೇನು ಮಾಡೋದಕ್ಕಾಗಲ್ಲ. ಟೆಲ್ ಮಿ ಒನ್ ಥಿಂಗ್, ಅವ್ರ ಹೆಂಡ್ತಿನೇ ಕರ್ಕೊಂಡು ಹೋಗ್ತೀನಿ ಅನ್ಬೇಕಾದ್ರೆ ನಾವು ತಡೆಯೋದಕ್ಕಾಗತ್ತಾ? ಮಾನ್ಸಿ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ಆರಾಧನ ತಡೆಯೋಕೆ ನನ್ನ ಹತ್ರ ಮಾತುಗಳಿಲ್ಲ. ನನಗನ್ಸಿದ ಮಟ್ಟಿಗೆ ತಡೆಯೋದು ಕೂಡ ತಪ್ಪೆ. ಆಕೆಗೆ ಸರಿ ಅನ್ಸೋದನ್ನ ಮಾಡಲಿ. ನಿನ್ಗೇನನ್ಸುತ್ತೆ ಪ್ರಿಯಾ? ಆರ್ಯನಿಗೆ ಅಪಾಯ ಇರೋದು ಯಾರಿಂದ? ಅವನ ಹೆಂಡತಿಯಿಂದ. ಅದು ಅನು ಹತ್ರ ಒಮ್ಮೆ ಮಾತಾಡೋದು ವಾಸಿ. ಅನು ಹತ್ರನ? ಹಾ, ಅನು ಹತ್ರನಾ? ಅನುಗೂ ಇದಕ್ಕೂ ಏನ್ ಸಂಬಂಧ? ಅಷ್ಟಕ್ಕೂ ಅನು ಆರಾಧನಾ ಅವ್ರನ್ನ ಕರ್ಸ್ಕೊಂಡಿದ್ದೆ ಸಂಜು ಅವ್ರನ್ನ ಅವ್ರ ಜೊತೆ ಕಳಿಸ್ಕೊಡೋದಿಕ್ಕೆ. ಸೊ ಈಗ ಅನು ಅವ್ರನ್ನ ಕಳಿಸ್ಕೊಡ್ಲೇಬೇಕಲ್ವಾ? ಪ್ರಿಯಾ ಏನು ಹೇಳೋದು ಬೇಡ ಅಂತ ಆಟ ಮಾಡಕತ್ತಾಳ. ಆದ್ರೆ ಅನು ಗಂಡನ್ನ ಆರಾಧನಾ ಹ್ಯಾಂಗ್ ಕರ್ಕೊಂಡು ಹೋಗಕ್ ಸಾಧ್ಯ? ಗೊತ್ತಿತ್ತು ಎಂತ ಅನಾಹುತನ ತಡಿದ ಹೋದ್ರೆ ಭಾಳ ತಪ್ಪಾಕತಿ, ಭಾಳ ತಪ್ಪಾಕತಿ. ಅಯ್ಯೋ ಸುಬ್ಬಣ್ಣ, ನೀವ್ ಹೀಗೆ ಹಾಡ್ತಿದ್ರೆ ಬೆಳಕ್ ಹರಿಯತ್ತೆ. ನಾಳೆಗ್ ಸಾಕಷ್ಟು ಕೆಲ್ಸ ಇದೆ, ಸಾಕು ನಿಲ್ಸಿ. ಹೌದಾ? ಹಾಗಿದ್ರೆ ಎಲ್ರು ಬೇಗ ಟೀ ಕುಡ್ಕೊಂಡು ಗ್ಲಾಸ್ಗಳು ಕೊಟ್ಬಿಡಿ, ಪುಷ್ಪ ಬೈತಾಳೆ. ಸುಬ್ಬಣ್ಣ, ನಾವೇ ನಿಮ್ ಗ್ಲಾಸ್ನ ನುಂಗ್ಕೊಳ್ಳೋದಿಲ್ಲ, ಸುಮ್ನೆ ರೀ, ತಂದು ಕೊಡ್ತೀವಿ. ಹೌದಾ? ಸರಿ, ಆಗದೆ ತಂದ್ಕೊಡಿ. ಸರಿ ಸರಿ, ನೀವ್ ಕಾಫಿ ಕುಡಿತಾ ಹಾಗೆ ಬನ್ನಿ. ಸದ್ಯ ಮುಗಿತಲ್ಲ, ಬನ್ನಿ ಹೋಗೋಣ. ಯಾಕೆ ಹೀಗೆ ಮಾಡ್ತಿದ್ದೀರಾ ನೀವು? ನಾನೇನು ಮಾಡಿದೆ?
ಇವತ್ತು ನೀವು ಇಲ್ಲಿ ಉಳ್ಕೊಳ್ಳೋದಕ್ಕೆ ನಿಮ್ಮನ್ನ ಯಾರೂ ಒತ್ತಾಯ ಮಾಡಿಲ್ಲ. ಅಲ್ಲಿ ನಿಮ್ಮ ಹೆಂಡತಿ ನಿಮ್ಗೋಸ್ಕರ ಕಾಯ್ತಾ ಇರ್ತಾರೆ. ನೀವು ಹೀಗೆಲ್ಲ ಬಿಹೇವ್ ಮಾಡಿದ್ರೆ ಅವ್ರೇನು ಅನ್ಕೊಳ್ಳಲ್ಲ ಹೇಳಿ? ಸಂಜು ಅವರೇ, ನೀವಿಲ್ಲಿ ಉಳ್ಕೊಂಡು ತಪ್ಪು ಮಾಡ್ತಿದ್ದೀರಾ. ಸರಿ, ತಪ್ಪು ಅಂತಾನೆ ಇಟ್ಕೊಳ್ಳಿ. ಆದರೆ ನಾನು ಹೇಳೋದನ್ನ ನೀವು ಕೇಳ್ತಿಲ್ವಲ್ಲ. ಯಾರೋ ನಿಮ್ಮನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರೆ ನೀವು ಒಪ್ಕೋತಾನೆ ಇಲ್ಲ. ಅವತ್ತು ನದಿಗೆ ಯಾರೋ ನಿಮ್ಮನ್ನ ಬೇಕು ಅಂತಾನೆ ತಳೆದ್ರು, ಅದು ನಿಮಗೂ ಗೊತ್ತು. ಆದ್ರೂ ನೀವು ಒಪ್ಕೋತಾ ಇಲ್ಲ ಅಲ್ವಾ? ನೋಡಿ ಅನು ಅವರೇ, ಪ್ಲೀಸ್ ಒಂದು ನಿಮಿಷ ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ಆ ಜೇಂಡೆಯಿಂದ ನಿಮ್ಗೆ ಅಪಾಯ ಇದೆ. ನೀವು ಒಪ್ಕೋತಿರೋ ಬಿಡ್ತಿರೋ ಅದ್ರ ಬಗ್ಗೆ ನಂಗೆ ಚಿಂತೆ ಇಲ್ಲ. ಆದರೆ ನಾನು ಹೇಳ್ತಿರೋದು ನಿಜ.